ಆರ್ ಸಿ ಬಿ ಬಗ್ಗೆ ಎಷ್ಟು ಮಾತಾಡೋಣ ಗುರು, ಎಷ್ಟು ಮಾತಾಡಿದ್ರು ಸಾಲದು. ನೆನ್ನೆ ಅಷ್ಟಾಗಿ ಮಾತಾಡೋಕ್ಕಾಗಿರಲಿಲ್ಲ ಇವತ್ತು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾತಾಡೋಣ ಅಂತ ಬಂದಿದ್ದೀರಿ ಮಾಮ್. ಯಪ್ಪ ಏನ್ ಸೀನ್ಸ್ಗಳು ಸ್ಟೇಡಿಯಂ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು ನಜ್ಜಿ. ಹೌದು, ಲಾಸ್ಟ್ ಟೈಮು ಟ್ರೋಫಿ ಗೆದ್ದಾಗ ಒಂಥರ ಡಿಫ್ರೆಂಟ್ ಎಮೋಷನಲ್ ಸೀನ್ಸು ಅದು ಇದು ಎಲ್ಲ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ವಿರಾಟ್ ಕೊಹ್ಲಿ ಅವ್ರದ್ದಾಗಿರಲಿ, ತುಂಬಾ ಜನದಾಗಿರಲಿ ಎಮೋಷನಲ್ ಸೀನ್ಸು. ಇನ್ಫ್ಯಾಕ್ಟ್ ಆರ್ ಸಿ ಬಿ ಫ್ಯಾನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ರು. ಬಟ್ ಈ ಸಲ ಎಮೋಷನಲ್ ಫ್ಯಾನ್ಸ್ ಅಲ್ಲ, ಈ ಸಲ ಒಂದ್ ಸ್ವಲ್ಪ ರೊಚ್ಗೆದ್ದಿರುವಂತ ಫ್ಯಾನ್ಸ್ಗಳು ನೋಡೋದಕ್ಕೆ ಸಿಕ್ಕಿದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ಹೊಡಿತಾ ಇದೀವಿ. ಸ್ವಲ್ಪ ಬೇರೆಯವ್ರಿಗೆ ಉರ್ಸ್ಬೇಕಿತ್ತಲ್ಲ, ನೀವು ಟ್ರೋಫಿ ಯಾರು ಒಂದೇ ಒಂದು ಟ್ರೋಫಿ ಗೆದ್ದಿದ್ದು ಮಾತ್ರಕ್ಕೆ ಯಾರೋ ನಿಗ್ರತೀರಾ ಅದು ಇದು ಅಂತೆಲ್ಲ ಮಾತಾಡೋರಲ್ಲ. ಸೊ ಅವ್ರಿಗೆ ಸ್ವಲ್ಪ ಕೊಡ್ಬೇಕಾಗಿತ್ತು, ನಾವು ಅದನ್ನ ಕೊಟ್ಟಿದ್ದೀವಿ ಅಷ್ಟೇ. ಸೊ ಈ ಇಯರೇ ಬೇರೆ, ಲಾಸ್ಟ್ ಇಯರ್ನೇ ಬೇರೆ. ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದೆ ಅಂತ ಆರ್ ಸಿ ಬಿ ಫ್ಯಾನ್ಸ್ಗಳು ರೊಚ್ಗೂ ಇದ್ರಿಲ್ಲ ಅಂತಲ್ಲ. ಟ್ರೋಫಿ ಗೆಲ್ಲೋದೇನು ಸುಮ್ಮನೆ IPL ಗೆಲ್ಲೋದು, T20 ವರ್ಲ್ಡ್ ಕಪ್ ನಾಗ ಗೆದ್ಬಿಡ್ಬೋದು. ಬಟ್ IPL ನಾಗ ಗೆಲ್ಲೋದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಕಷ್ಟ. ಯಾರನ್ನಾರು ಹೋಗ್ಬಿಟ್ಟು ಕೇಳಿ, IPL ಗೆಲ್ಲೋದೇ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಿದ್ರು. ರಜತ್ ಪತಿದಾರ್ ಅಲ್ಲ ಗುರು, ಒಬ್ಬ ಕ್ಯಾಪ್ಟನ್ ಬಂದ್ಬಿಟ್ಟು ಅದು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ IPL ಅಲ್ಲಿ ಗೆಲ್ಲಿಸ್ತಾರೆ ಅಂತಂದ್ರೆ ಈ ತರ ಯಾವ ಮಗನೂ ಕೂಡ ಮಾಡೇ ಇಲ್ಲ. ಸೊ ಈ ತರ ಒಂದು ಸ್ಟ್ಯಾಟ್ಸ್ ಮುಂದೆ ಬರುತ್ತಾ ಬರಲ್ವೋ ಗೊತ್ತಿಲ್ಲ, ಖಂಡಿತ ನನ್ನ ಪ್ರಕಾರ ಬರಲ್ಲ ಅಂತ ಕಾಣಿಸುತ್ತೆ. ಏನ್ ಒಂದ್ಸರಿ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಟ್ರೋಫಿ ಗೆಲ್ಸ್ಬಿಡ್ಬೋದು, ಬಟ್ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಗೆಲ್ಸೋಂಥದ್ದು ಇದೆಯಲ್ಲ, ಇದು ಯಾರು ಕೂಡ ಮಾಡೋದಕ್ಕಾಗಲ್ಲ. ಇದೊಂಥರ ಅಸಾಧ್ಯ ಅಂತಾನೆ ಹೇಳ್ತೀನಿ ನಾನು. ಸೊ ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿನ ಅಲ್ಟಿಮೇಟ್ ಆಗಿ ಮೆಚ್ಕೊಂಡೇಬೇಕು. ನಾನು ಒಂಥರ ಸೈಕ್ ಸೀನ್ಸ್ಗಳು ಅವರೇ ಹೇಳಿದ್ರು, ಈ ತರ ಟೀಮ್ ನಜ್ಜಿ ಚಿಂದಿ ಟೀಮ್ ಗುರು, ಬಂಗಾರದಂತ ಟೀಮ್ ಇದೆ ಇದು. ನನ್ನ ಕ್ಯಾಪ್ಟನ್ಸಿ ಮಾತ್ರ ಅಂತಲ್ಲ, ಟೀಮ್ ಸಾಕಾಗಿದೆ, ವೈಬ್ ಸಾಕಾಗಿದೆ, ಟೀಮ್ ಎನ್ವೈರನ್ಮೆಂಟ್ ಸಾಕಾಗಿದೆ. ಅದಕ್ಕೋಸ್ಕರ ನಾವು ಇಷ್ಟು ಸಾಧಿಸೋದಕ್ಕಾಗಿರೋದು ಅಂತ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಮ್ಯಾಚ್ ಎಲ್ಲ ಆದ ನಂತರ ಹೇಳಿದ್ದಾರೆ, ನಮಗೆ ಲಾಸ್ಟ್ ಟೈಮು ಸ್ವಲ್ಪ ಹಂಗೆ ಹಿಂಗೆ ಇತ್ತು, ಸ್ವಲ್ಪ ಹೊಟ್ಟೆ ಒಳಗಡೆ ಚಿಟ್ಟೆಗಳೆಲ್ಲ ಓಡಾಡ್ತಾ ಇತ್ತು ನಮಗೆ. ಈ ಟೈಮ್ ಚಿಟ್ಟೆಗಳೆಲ್ಲ ಏನು ಓಡಾಡ್ತಿರಲಿಲ್ಲ, ಏನಕ್ಕೆ ಅಂದ್ರೆ ನಮಗೆ ಕಾನ್ಫಿಡೆನ್ಸ್ ಇತ್ತು ಈ ಸಲ ಗೆದ್ದೇ ಗೆಲ್ತೀವಿ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಫೈನಲ್ಗೆ ಬಂದು ಸೋಲ್ತಾ ಇದ್ವಲ್ಲ, ಅದು ನಮಗೆ ಒಂದು ಸ್ವಲ್ಪ ಚಿಟ್ಟೆಗಳನ್ನ ಮೂಡಿಸ್ಬಿಟ್ಟಿತ್ತು. ಬಟ್ ಲಾಸ್ಟ್ ಟೈಮ್ ಹಂಗೆ ನೋಡೋಕೆ ಹೋದ್ರೆ ಮ್ಯಾಚ್ ಒನ್ ಸೈಡ್ ಆಗಿರಲಿಲ್ಲ. ಲಾಸ್ಟ್ ಟೈಮ್ ಸಖತ್ತಾಗಿತ್ತು ಮ್ಯಾಚ್ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್. ಈ ಮ್ಯಾಚ್ನೇ ಒನ್ ಸೈಡ್ ಆಗಿದ್ದು. ಸೊ ಈ ಸಲ ನಮಗೆ ಕಾನ್ಫಿಡೆನ್ಸ್ ಅನ್ನೋದಿತ್ತು, ನಾವು ಹೊಡೆದೇ ತೀರ್ತೀವಿ ಗುಜರಾತ್ ಟೈಟನ್ಸ್ ಅಗೇನ್ಸ್ಟ್ ಅಂತ. ಸೊ ಇದು ತೋರಿಸುತ್ತೆ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಯಾವ ತರ ಡೆವಲಪ್ ಆಗಿದೆ ನಾವು ಮಾಡಿಸಿದ್ದು ಅಂತ. ಅಂಡ್ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಜಿತೇಶ್ ಶರ್ಮಾ ಹೇಳ್ತಾ ಇದ್ದಾರೆ, ಇನ್ನ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನ ಒಂದು ಟ್ರೋಫಿ ಬರುತ್ತೆ ನೆಕ್ಸ್ಟ್ ವರ್ಷ. ಬರೀ ಈ ಸೀಸನ್ ಮಾತ್ರ ಅಂತಲ್ಲ, ನೆಕ್ಸ್ಟ್ ವರ್ಷನೂ ಕೂಡ ಒಂದು ಟ್ರೋಫಿ ಲೋಡಿಂಗ್ ಇದೆ, ಬರುತ್ತೆ, ವೆಯ್ಟ್ ಮಾಡಿ ಅಂತ. ಸೊ ಆರ್ ಸಿ ಬಿಯ ಒಂದು ಸ್ಲೋಗನ್ ಸ್ಟಾರ್ಟ್ ಆಗಿದ್ದೆ ಈ ತರ, ನಾವು ಡಿಫೆಂಡ್ ಮಾಡ್ತಾ ಇಲ್ಲ ಗುರು, ಅಟ್ಯಾಕ್ ಮಾಡಿ ಹೊಡಿತಾ ಇದೀವಿ, ಮತ್ತೆ ಟ್ರೋಫಿ ಗೆದ್ದೇ ಗೆಲ್ತೀವಿ. ಈ ಸೀಸನ್ ಲಾಸ್ಟ್ ಸೀಸನ್ ಹೋಗಿದ್ದೋಯ್ತು, ಮುಂದೆ ಬರ್ಬೇಕಾಗಿರೋ ಸೀಸನ್ ನೋಡ್ಬೇಕಷ್ಟೇ. ಈ ಸೀಸನ್ ನೋಡ್ಬೇಕು, ಈ ಸೀಸನ್ ಟ್ರೋಫಿ ಗೆಲ್ಬೇಕು ಅನ್ನೋದು. ಅಂಡ್ ಮೋ ಬೊಬ್ಯಾಟ್ ಹೇಳಿರೋದು ಕೂಡ ನೆನಪಾಗ್ತಿದೆ, ಒಂದು ಟ್ರೋಫಿ ಗೆದ್ದಿದ್ದಲ್ಲ, ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಬರುತ್ತೆ ನಮಗೆ, ಅದು 1 brings 2, 2 brings 3 ಈ ತರ ಆಗಬಹುದು ಅನ್ನೋ ಹೇಳಿದ್ರು. ಸೊ 2 ಬಂದಿದೆ, ಇವಾಗ ಮುಂದೆ ಇನ್ನೊಂದು ಬರುತ್ತೆ ಅಂತ ನಾವು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂತಂದ್ರೆ ಹೇಳ್ತಾ ಇದ್ದಾರೆ, ದಿನೇಶ್ ಕಾರ್ತಿಕ್ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ನಮಗೆ ಮೆಗಾ ಆಕ್ಷನ್ ಬೇಡ ಆಗಿರೋ, ವಿ ಡೋಂಟ್ ವಾಂಟ್ ಮೆಗಾ ಆಕ್ಷನ್, ವಿ ಜಸ್ಟ್ ವಾಂಟ್ ದಿಸ್ ಟೀಮ್. ಪರ್ಮನೆಂಟ್ಲಿ ಈ ಟೀಮ್ ಇಟ್ಬಿಡ್ಬೇಕು ನಮಗೆ, ಈ ಟೀಮೇ ಇರಬೇಕು ನಮಗೆ ಅನ್ನೋ ತರ ಹೇಳಿದ್ರೆ. ಹೌದು, ಯಾವ ತರ ಟೀಮ್ ಹೋಗಿರು, ಬಂಗಾರದಂತ ಟೀಮು. ಎಲ್ಲ ಒಂದು ವಿರಾಟ್ ಕೊಹ್ಲಿ ಹೇಳಿರೋದೇನೆ, ಈ ತರ ಒಂದು ಬ್ಯಾಲೆನ್ಸ್ ಇರುವಂತ ಟೀಮ್ನ ಜೊತೆಗೆ ಆಡಬೇಕು ಅಂದ್ರೆ ಒಂಥರ ಹೆಮ್ಮೆ ಆಗುತ್ತೆ. ಸುಮ್ಮನೆ ಯಾವುದೋ ಒಂದು ಟೀಮ್ನ ಕರ್ಕೊಂಡ್ಬಂದ್ಬಿಟ್ಟು ಆಡೋದಕ್ಕೂ, ಇಂಬ್ಯಾಲೆನ್ಸ್ ಇರುವಂತ ಟೀಮಲ್ಲಿ ಆಡೋದಕ್ಕೂ, ನಮ್ಮೇಲೆ ಪ್ರೆಷರ್ ಹಾಕೊಂಡು ಆಡೋದಕ್ಕೂ, ಈ ತರ ಬ್ಯಾಲೆನ್ಸ್ ಇರುವಂತ ಟೀಮಲ್ಲಿ ಆಡೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಂಡ್ ಇಟ್ಸ್ ಅ ಕಂಪ್ಲೀಟ್ ಟೀಮ್ ಎಫರ್ಟ್. ಯಾರೋ ಒಬ್ರು ತಗೊಂಡು ಹೋಗ್ಬಿಟ್ರು ಅಂತಲ್ಲ, ಮಲ್ಟಿಪಲ್ ಮೆಂಬರ್ಸ್ಗಳು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ವಿರಾಟ್ ಕೊಹ್ಲಿನೂ ಕೂಡ ಆದ್ರು ಫೈನಲ್ ಅಲ್ಲಿ, ವಿರಾಟ್ ಕೊಹ್ಲಿ ಬಿಡಿ ಮಲ್ಟಿಪಲ್ ಟೈಮ್ಸ್ ಆಗಿದ್ದಾರೆ. ಬಟ್ ಆದ್ರೂ ಕೂಡ ನೋಡಿ, ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡಿದ್ದಾರೆ, ವೆಂಕಟೇಶ್ ಅಯ್ಯರ್ ಸಖತ್ತಾಗಿ ಆಡಿದ್ದಾರೆ, ಸ್ವಲ್ಪ ಇನ್ನಿಂಗ್ಸ್ಗಳೇ ಆಗಿರ್ಬೋದು, ಆದ್ರೂ ಸಖತ್ತಾಗಿ ಆಡಿದ್ದಾರೆ. ಫಿಲ್ ಸಾಲ್ಟ್ನ ಮರೆಯಂಗಿಲ್ಲ, ದೇವದತ್ ಪಡಿಕಲ್ನ ಮರೆಯಂಗಿಲ್ಲ, ರಜತ್ ಪತಿದಾರ್ ಆಟನ ಮರೆಯಂಗಿಲ್ಲ. ಸೊ ಟಾಪ್ ಆರ್ಡರ್ ಕಂಪ್ಲೀಟ್ಲಿ ಡಾಮಿನೇಷನು. ಮಿಡಿಲ್ ಆರ್ಡರ್ ನಮ್ಮ ಮೈನ್ ಸ್ಟ್ರೆಂತ್ ನಮ್ಮ ಮಿಡಿಲ್ ಆರ್ಡರ್ ದೇವದತ್ ಪಡಿಕಲ್ ಮತ್ತೆ ರಜತ್ ಪತಿದಾರು. ಟಿಮ್ ಡೇವಿಡ್ ಆಡಿದಂಥ ಆಟ, ಹೌದು ಫ್ಯೂ ಇನ್ನಿಂಗ್ಸೇ ಆಗಿರ್ಬೋದು, ಬಟ್ ಟಿಮ್ ಡೇವಿಡ್ ಆಡಿದಂಥ ಆಟನೂ ಕೂಡ ರಿಕಗ್ನೈಸ್ ಮಾಡಲೇಬೇಕು. ಆ ಥರ ಇನ್ನಿಂಗ್ಸ್ನ ಆಡಿದ್ದಾರೆ. ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡ್ ಒಂದು ಸ್ವಲ್ಪ ಹಂಗೆ ಅಂತ ಅನ್ಕೊಳ್ಳಿ, ಈ ಸೀಸನ್ ಅಂತ ಮಟ್ಟಿಗೆ ರಿಕಗ್ನೈಸ್ ಆಗಿಲ್ಲ. ಅಂಡ್ ಜಿತೇಶ್ ಶರ್ಮಾ ಕೂಡ ಅಂತ ಮಟ್ಟಿಗೆ ರಿಕಗ್ನೈಸ್ ಆಗಿಲ್ಲ. ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ರಿಕಗ್ನೈಸ್ ಆಗಿದ್ರು. ಬಟ್ ನಮ್ಮ ಟಾಪ್ ಅಂಡ್ ಮಿಡ್ಲ್ ಆರ್ಡರ್ ಏನಿದೆ, ಇದು ನಮ್ಮ ಮೈನ್ ಸ್ಟ್ರೆಂತ್ ಆಗಿತ್ತು. ಅಂಡ್ ಬೌಲಿಂಗ್ ವಿಚಾರಕ್ಕೆ ಬಂದಾಗ ಒಬ್ಬಿಯಸ್ಲಿ ಕೃಣಾಲ್ ಪಾಂಡ್ಯ ಆಡಿದಂಥ ರೀತಿ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಎರಡರಲ್ಲೂ ಕೂಡ ಥ್ರೂಔಟ್ ಟೂರ್ನಮೆಂಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಈಸಿಯಾಗಿ ಹೊಡೆಯೋದಕ್ಕೆ ಕೊಟ್ಟೇ ಇಲ್ಲ ಕೃಣಾಲ್ ಪಾಂಡ್ಯ. ಅಂಡ್ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. ಈ ಕಡೆಯಿಂದ ಭುವನೇಶ್ವರ್ ಕುಮಾರ್ ಮ್ಯಾಚು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಜಾಶ್ ಹ್ಯಾಜಲ್ವುಡ್ ಎಂಥ ಸ್ಪೆಲ್ ಆಗ್ತರು. ಹೌದು, ಲಾಸ್ಟ್ ಸೀಸನ್ಗಿಂತ ಏನು ಓವರ್ಟೇಕ್ ಮಾಡಿಲ್ಲ ಜಾಶ್ ಹ್ಯಾಜಲ್ವುಡ್, ಬಟ್ ಆದರೂ ಕೂಡ ಮ್ಯಾಚ್ ಮಾಡುವಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಫೈನಲ್ ಎಂಥ ಪರ್ಫಾರ್ಮೆನ್ಸ್ ಬಂತು ಜಾಶ್ ಹ್ಯಾಜಲ್ವುಡ್ ಇಂದ.
ಆ್ಯಂಡ್ ಒಬ್ಬಿಯಸ್ಲಿ ರಸಿಕ್ ಸಲಾಮ್ದಾರ್ನು ಕೂಡ ನೆನಪಿಸ್ಕೊಳ್ಳಬೇಕು. ಎಲ್ಲ ಪ್ರತಿಯೊಬ್ಬ ಆರ್ ಸಿ ಬಿ ಪ್ಲೇಯರ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಗುರು. ಟ್ರೋಫಿ ಗೆಲ್ಲೋದ್ರಲ್ಲಿ ಏನೇನು ಒಬ್ಬರೇನೋ ಸಿಂಗಲ್ ಹ್ಯಾಂಡೆಡ್ಲಿ ಬೌಲಿಂಗ್ ಸಕಾಲಾಗಿ ಮಾಡ್ಬಿಟ್ಟು ಮ್ಯಾಚ್ನ ಗೆಲ್ಸ್ಬಿಟ್ಟಿಲ್ಲ, ಟೂರ್ನಮೆಂಟ್ನ ಗೆಲ್ಸ್ಬಿಟ್ಟಿಲ್ಲ. ಅದು ಒಬ್ಬರೇ ಏನಾರು ಫುಲ್ ಆರೆಂಜ್ ಕ್ಯಾಪ್ನ ತೊಗೊಂಡು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅಥವಾ ಪರ್ಪಲ್ ಕ್ಯಾಪ್ನ ಈ ಕಡೆ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ, ಆರೆಂಜ್ ಕ್ಯಾಪು ಬಂದಿಲ್ಲ, ನಮಗೆ ಪರ್ಪಲ್ ಕ್ಯಾಪ್ನು ಬಂದಿಲ್ಲ, ಆದರೂ ಕೂಡ ಟೂರ್ನಮೆಂಟ್ನ ನಾವು ಗೆದ್ದಿದ್ದೀವಿ. ಪ್ರತಿಯೊಬ್ಬ ಆರ್ ಸಿ ಬಿಯ ಪ್ಲೇಯರು ಕೂಡ ಜೀವ ಕೊಟ್ಬಿಟ್ಟು ಆಡಿದ್ದಾರೆ. ಮಗ ಟ್ರೋಫಿ ಗೆಲ್ಲೋದು ಅಂತ ಏನು ಸುಮ್ಮನೆ ಮಾತಲ್ಲ, ಹೌದು ಜೀವ ಕೊಟ್ಬಿಟ್ಟೇ ಆಡಿದ್ದಾರೆ. ನೋಡಲ್ಲಪ್ಪ, ಫೈನಲ್ ಕೂಡ ಇಬ್ರಿಗೂ ಕೂಡ ನಿಗಲಾಗಿತ್ತು. ವೆಂಕಟೇಶ್ ಅಯ್ಯರ್ಗೂ ಕೊಹ್ಲಿ ಇಬ್ರಿಗೂ ಕೂಡ ನಿಗಲಾಗಿತ್ತು. ಒಂಥರ ಪಣ ತೊಟ್ಟಾಡಿದ್ರು ನೋಡಿ. ರಸಿಕ್ ಸಲಾಮ್ದಾರಿಗೆ ಕ್ರ್ಯಾಂಪ್ ಆಗಿತ್ತು. ಇನ್ನು ಹಲವಾರು ಜನಕ್ಕೆ ಕೃಣಾಲ್ ಪಾಂಡ್ಯಾಗೆ ಸ್ವಲ್ಪ ಲೈಟಾಗಿ ಇಂಜುರಿ ಆಗಿತ್ತು. ಸೊ ಎಲ್ಲರೂ ಆಲ್ಮೋಸ್ಟ್ ಹಂಗೆ ಕ್ರ್ಯಾಂಪ್ಸ್ಗಳು, ಇಂಜುರಿಗಳು ಎಲ್ಲ ಆದ್ರೂ ಕೂಡ ಒಂಥರ ಬಂದ್ಬಿಟ್ಟು ಆಡೋದಿದೆಯಲ್ಲ ಒಂದು ನೋಡಿ. ಫಿಲ್ ಸಾಲ್ಟ್ ಅವ್ರು ಮತ್ತೆ ಟೀಮಿಗೆ ವಾಪಸ್ ಬಂದರು. ಅದು ದೊಡ್ಡ ಇಂಜುರಿ ಆದ್ರೂ ಕೂಡ ಹೌದು ಆಡಲಿಲ್ಲ, ವಾಪಸ್ ಹೋಗ್ಬಿಟ್ಟು ಮತ್ತೆ ಬಂದರು. ಜೇಕೋಬ್ ಬೆಥಲ್ಗೆ ಇಂಜುರಿ ಆಯಿತು. ಸೊ ಸಾಕು, ಹೌದು ಎಲ್ಲರನ್ನೂ ನೆನ್ಸ್ಕೊಂಡ್ಲೇಬೇಕು. ಜೇಕೋಬ್ ಬೆಥಲ್ನ ಬಿಟ್ಬಿಡೋ ಆಗಿಲ್ಲ ಇವಾಗ. ಹೌದು ಡಪಾತರ ಆಡಿರ್ಬೋದು, ಅವರೇ ಒಂದು ಸ್ವಲ್ಪ ಫೇಲ್ಯೂರ್ ಆಗಿರೋದು ಈ ಒಂದು ಟೂರ್ನಮೆಂಟಲ್ಲಿ, ಬಟ್ ಆದರೂ ಕೂಡ ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಇಸ್ ಎ ಪಾರ್ಟ್ ಆಫ್ ಟೀಮ್. ಸೊ ಥ್ರೂಔಟ್ ದ ಟೂರ್ನಮೆಂಟು ನಮ್ಮ ಆರ್ ಸಿ ಬಿ ಒಂಥರ ಟಾಪ್ ಆಫ್ ದ ಟೇಬಲಲ್ಲಿ ಆಲ್ಮೋಸ್ಟ್ ಎಷ್ಟು ದಿನ ಆಯಿತು ಗುರು, ಲೀಗ್ ಸ್ಟೇಜಲ್ಲಿ 20 ದಿನ ಲೀಗ್ ಸ್ಟೇಜಲ್ಲಿ ಟಾಪ್ ಆಫ್ ದ ಟೇಬಲ್ ಇತ್ತು. ಸೊ ನಮಗಿನ್ನ ಜಾಸ್ತಿ ಇದ್ದವ್ರು ಪಂಜಾಬ್ ಕಿಂಗ್ಸ್ ಅವರು ನೋಡಿ. ಅವರು ಟ್ರೋಫಿ ಗೆಲ್ಲೋದಕ್ಕಾಗಿಲ್ಲ, ನಾವು ಟ್ರೋಫಿನ ಗೆದ್ದಿದ್ದೀವಿ. ಅಂದರೆ ಅವ್ರಿಗೆ ಕಂಪೇರ್ ಮಾಡ್ಕೊತ ಇಲ್ಲ, ಬಟ್ ಆದ್ರೂ ಕೂಡ ಏನು ಆಶ್ಚರ್ಯ ಏನು ಮೂಡಿಸಿಲ್ಲ ಗುರು. ನೆಕ್ಸ್ಟ್ ಸೀಸನ್ ಟ್ರೋಫಿ ಬಂದರೂ ಕೂಡ ನಮ್ಗೆ ಆಶ್ಚರ್ಯ ಆಗಲ್ಲ. ಯಾಕೆ ಅಂತಂದರೆ ಟೀಮ್ ಆ ಥರ ಇದೆ. ಮೆಗಾ ಆಕ್ಷನ್ ಏನಲ್ಲ, ನೆಕ್ಸ್ಟ್ ಸೀಸನ್ ಮಿನಿ ಆಕ್ಷನ್ ಬರೋದ್ರಿಂದ ಆರ್ ಸಿ ಬಿ ಖಂಡಿತ ಮತ್ತೆ ಕೋರ್ನ ರಿಟರ್ನ್ ಮಾಡ್ಕೊಳುತ್ತೆ. 18-20 ಜನ ಅಂತೂ 100% ರಿಟರ್ನ್ ಮಾಡ್ಕೊಳುತ್ತೆ ಆರ್ ಸಿ ಬಿ. ಸೊ ನೆಕ್ಸ್ಟ್ ಸೀಸನ್ ಟ್ರೋಫಿ ಹತ್ರಕ್ಕೆ ಬರೋದಾಗಿರ್ಬೋದು ಅಥವಾ ಟ್ರೋಫಿ ಎತ್ತದಾಗಿರ್ಬೋದು, ಇದು ಬೈ ಡಿಫಾಲ್ಟ್ ಎಲ್ಲ ಸುಮಾರು ಜನ ಸಾಕಷ್ಟು ಕ್ರಿಕೆಟರ್ಸ್ಗಳು, ಎಕ್ಸ್ ಕ್ರಿಕೆಟರ್ಸ್ಗಳು ಹೇಳ್ತಾ ಇದ್ರು, ಇಲ್ಲಮ್ಮ ಹಂಗಾಗುತ್ತೆ ಹಿಂಗಾಗುತ್ತೆ. ಜಿ ಟಿ ಆಕಾಶ್ ಚೋಪ್ರಾ ಹೇಳ್ತಿದ್ರು, ಜಿ ಟಿ ಹೋಮಿಗೆ ಬಂತು ಅಂದರೆ ಜಿ ಟಿ ಪಕ್ಕ ನಮಗಿತ್ತು ಸ್ವಲ್ಪ, ಇಲ್ಲ ಜಿ ಟಿ ಹೋಮಲ್ಲಿ ಸ್ವಲ್ಪ ಡಾಮಿನೇಟ್ ಮಾಡ್ಬೋದು ಅಂತ. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆರ್ ಸಿ ಬಿ ಗೆಲ್ಲೋದಕ್ಕೆ. ಬಟ್ ಈ ರೇಂಜಿಗೆ ಈಸಿ ಆಗುತ್ತೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ, ಪ್ರೆಡಿಕ್ಟು ಕೂಡ ಮಾಡಿರಲಿಲ್ಲ ಈ ರೇಂಜಿಗೆ ಈಸಿ ಆಗೋಗ್ಬಿಡುತ್ತೆ ಅಂತ. ಸುಮಾರು ಜನ ಕ್ರಿಕೆಟರ್ಸ್ ಹೇಳ್ತಿದ್ರು ಜಿ ಟಿ ಗೆಲ್ಲುತ್ತೆ, ಫೈನಲಿಗೆ ಏನು ಜಿ ಟಿ ಬಂತು ಅಂದರೆ ಪಕ್ಕ ಜಿ ಟಿ ಗೆಲ್ಲುತ್ತೆ, ಆರ್ ಸಿ ಬಿ ಗೆಲ್ಲೋದಿಲ್ಲ ಪಕ್ಕ ಅಂತ. ಸೊ ಇನ್ನು ನೆಕ್ಸ್ಟ್ ಸೀಸನಿಂದ ಯಾವ ಥರ ಆಗುತ್ತೆ ಅಂತಂದರೆ ಆರ್ ಸಿ ಬಿ ಬೈ ಡಿಫಾಲ್ಟ್ ಇಟ್ಬಿಡ್ತಾರೆ ಪ್ಲೇ ಆಫ್ಸಲ್ಲಿ. ಎಲ್ಲರೂ ಯಾರು ಪ್ರಿಡಿಕ್ಟ್ ಮಾಡಿದ್ರು ಬೈ ಡಿಫಾಲ್ಟ್ ಆರ್ ಸಿ ಬಿ ಪ್ಲೇ ಆಫ್. ಈ ಸೀಸನ್ ಸ್ವಲ್ಪ ಪ್ರಿಡಿಕ್ಷನ್ ಇರಲಿಲ್ಲ, ಹಂಗೆ ಐತೆ ಏನು ಪ್ರತಿ ಸಲ ಬಂದ್ಬಿಡ್ತಾರೆ ಇವರು ಫೈನಲ್ಗೆ, ಪ್ರತಿ ಸಲ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬಿಡ್ತಾರ. ಈ ಸೀಸನು ಉಂಡ್ಕೊಂಡು ಹೋಗ್ತಾರೆ ಅಂತ ಸಿಕ್ಕಾಪಟ್ಟೆ ಜನ ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಪ್ಲೇ ಆಫ್ಸ್ಗೆ ಬರ್ತಾ ಇದ್ದಂಗೆ ಡೈನಾಮಿಕ್ಸ್ ಚೇಂಜ್ ಆಗೋಗ್ಬಿಡ್ತು. ಪ್ಲೇ ಆಫ್ಸ್ಗೆ ಬರ್ತಾ ಇದ್ದಂಗೆ ಇಲ್ಲ ಆರ್ ಸಿ ಬಿ ಫೈನಲಿಗೆ ಬರಲ್ಲ ಅಂತಲೂ ಪ್ರಿಡಿಕ್ಟ್ ಮಾಡಿದ್ರು ಎಷ್ಟೋ ಜನ. ಬಟ್ ಆರ್ ಸಿ ಬಿ ಫೈನಲಿಗೆ ಬಂತು, ಟ್ರೋಫಿನೂ ಕೂಡ ಗೆಲ್ತು. ಬಟ್ ನೆಕ್ಸ್ಟ್ ಸೀಸನ್ ಅಂತ ಬಂದಾಗ ಡಿಫಾಲ್ಟ್ ಇಟ್ಕೊಂಡ್ಬಿಡ್ತಾರೆ ಪ್ಲೇ ಆಫ್ಸ್ಗೆ ಆರ್ ಸಿ ಬಿ ಪಕ್ಕ ಹೋಗುತ್ತೆ ಅಂತ. ಬಟ್ ಆ ಟೈಮಲ್ಲಿ ಡಿಸಪಾಯಿಂಟ್ ಮಾಡಬಾರ್ದು. ಇವಾಗ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಹೊಡೆದಿರೋದ್ರಿಂದ ಖಂಡಿತ ಪ್ಲೇ ಆಫ್ಸ್ ಇರಲೇಬೇಕು ಇಂಥ ಟೀಮು ಅಂತ ಎಲ್ಲರೂ ಅನ್ಕೊಂತಾರೆ. ಸೊ ನೋಡೋಣ ಇನ್ನೂ ಏನೇನಾಗುತ್ತೆ ಕತೆ ಅಂತ. ಒಟ್ಟಲ್ಲಿ ನಿನ್ನೆ ಟ್ರೋಫಿ ಗೆದ್ದಿದ್ದಾಗಿರ್ಬೋದು, ಆ ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ ಆಗಿರ್ಬೋದು, ರಜತ್ ಪಾತಿದಾರು ಒಂಥರ ರೊಚ್ಗೆದ್ದು ಮೆರೆದಿದ್ದಾರು ಆಗಿರ್ಬೋದು. ಸೊ ಎಲ್ಲ ಟೀಮ್ ಸೆಲೆಬ್ರೇಷನ್ ನೋಡೋದಕ್ಕೆ ಒಂಥರ ಮತ್ತೆ ಖುಷಿ ಆಯಿತು. ಲಾಸ್ಟ್ ಸೀಸನ್ ಒಂಥರ ರೊಚ್ಚಿಗೆ ನಿಂತ್ಕೊಂಡಿದ್ರೆ ಎಲ್ಲರೂ ಕೂಡ, ಫ್ಯಾನ್ಸು ಪ್ಲೇಯರ್ಸು ಎಲ್ಲರೂ ರೊಚ್ಚಿಗೆ ನಿಂತ್ಕೊಂಡಿದ್ರೆ. ಈ ಸೀಸನ್ ಸ್ವಲ್ಪ ಒಂಥರ ಕಾಮ್ ಅಂಡ್ ಕೂಲ್ಡ್ ಆಗಿ ಹಂಗೆ ಒಂಥರ ತೇಲಿಸ್ಬಿಟ್ರು ಅಂತ ಹೇಳ್ಬೇಕು. ಗೊತ್ತೇ ಆಗಲಿಲ್ಲ, ಒಂಥರ ಟ್ರೋಫಿ ಗೆದ್ದಿದೆ ಗೊತ್ತಾಗಲಿಲ್ಲ. ಆ ಥರ ನಮ್ಮ ಆರ್ ಸಿ ಬಿ ಅವರು ತೇಲಿಸ್ಬಿಟ್ರು. ಯಾಕಂದರೆ ಅಂಥ ಹೊಡೆದ ಒಂದೇ ಒಂದು ಮ್ಯಾಚ್ ಮಾತ್ರ ಎಕ್ಸೈಟಿಂಗ್ ಆಗಿದ್ದ. ಲಾಸ್ಟ್ ಬಾಲ್ಗೆ ಆಲ್ಮೋಸ್ಟ್ ಫಿನಿಶ್ ಆಯ್ತಲ್ಲ, 2 ರನ್ ಹೊಡೆದ್ರಲ್ಲ ಭುವನೇಶ್ವರ್ ಕುಮಾರ್ 6 ಹೊಡೆದ್ಬಿಟ್ಟು. ಸೊ ಆ ಒಂದು ಮ್ಯಾಚ್ ಮಾತ್ರ ಹೆವಿಲಿ ಮಜಾ ಕೊಟ್ಟಂಥ ಮ್ಯಾಚ್ ಆಗಿತ್ತು ಈ ಸೀಸನಲ್ಲಿ. ಥ್ರೂಔಟ್ ದ ಟೂರ್ನಮೆಂಟಲ್ಲಿ ಅದೊಂದು ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಮಜಾ ಕೊಟ್ಟಿದ್ದು. ಆ್ಯಂಡ್ ಶಮಿ ಅವ್ರು ಲಾಸ್ಟ್ ಬಾಲ್ಗೆ ಒಂದು 6 ಹೊಡೆದ್ಬಿಟ್ಟು ಸೂಪರ್ ಓವರ್ ತರಿಸಿದ್ರಲ್ಲ ಆ ಮ್ಯಾಚ್, 2 ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಮಜಾ ಕೊಟ್ಟಿದ್ದಂಥ ಮ್ಯಾಚು. ಸೊ ಅದು ಬಿಡ್ತು ಅಂದರೆ ಈ ಟೂರ್ನಮೆಂಟ್ಲಿ ಅಂಥ ಹೈ ಇಂಟೆನ್ಸಿಟಿ ಮ್ಯಾಚ್ಗಳು, ಸಿಕ್ಕಾಪಟ್ಟೆ ಕ್ಲೋಸ್ ಹೋದಂಥ ಮ್ಯಾಚ್ಗಳು ತೀರಾ ಕಮ್ಮಿ. ಎಲ್ಲ ಆಲ್ಮೋಸ್ಟ್ ನೋಡಿರುವಂಥದ್ದೆಲ್ಲ ನಾವು ಒನ್ ಸೈಡೆಡ್ ಮ್ಯಾಚ್ಗಳೇ ನೋಡಿದ್ದೀವಿ ಟೂರ್ನಮೆಂಟ್ಲಿ. ಸ್ವಲ್ಪ ಅದು ಬೇಜಾರಾಯಿತು ಅಷ್ಟೇ. ನಾವು ಫೈನಲ್ಸ್ ಅಂತ ಅಂದರೆ ನಾವು ಫುಲ್ಲು ಒಂಥರ ರೊಚ್ಚಿಗೆ ನಿಂತ್ಕೊಂಡಿರ್ತಾರೆ ಇಬ್ರು ಕೂಡ, ಒಂಥರ ನೆಕ್ ಟು ನೆಕ್ ಫೈಟ್ ಇರ್ತದೆ. ಸಿ ಎಸ್ ಕೆ ಮತ್ತು ಜಿ ಟಿ ಫೈನಲ್ಸ್ ಇರುತ್ತಲ್ಲ ಆ ಥರ, ಅಥವಾ ಮುಂಬೈ ಮತ್ತು ಸಿ ಎಸ್ ಕೆ ಫೈನಲ್ಸ್ ಇರುತ್ತಲ್ಲ ಆ ಥರ ಅಂದ್ಕೊಂಡಿದ್ವಿ. ಬಟ್ ಆ ಥರ ಏನೂ ಆಗಲಿಲ್ಲ ಸೀನ್ಸು. ಅದೊಂದು ಸ್ವಲ್ಪ ಈ ಟೂರ್ನಮೆಂಟಲ್ಲಿ ಡಿಸಪಾಯಿಂಟ್ ಆಗಿತ್ತು. ಬಟ್ ಆರ್ ಸಿ ಬಿ ಟ್ರೋಫಿ ಗೆದ್ದಿದ್ದು ಯಾರಿಗೆ ತಾನೇ ಬೇಜಾರಾಗಿರಲ್ಲ ಗುರು, ಯಾರಿಗೆ ತಾನೇ ಖುಷಿ ಆಗಿರಲ್ಲ ಗುರು. ಎಲ್ಲರಿಗೂ ಖುಷಿ ಅಂತೂ ಖಂಡಿತ ಆಗಿರುತ್ತೆ. ಇನ್ಫ್ಯಾಕ್ಟ್ ಸಿ ಎಸ್ ಕೆ ಅವರು ಕೂಡ ಪೋಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ ಸೆಕೆಂಡ್ ಟ್ರೋಫಿ ಗೆದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್. ನಿಮ್ಗೆ ಏನಿಸ್ತು ಥ್ರೂಔಟ್ ದ ಟೂರ್ನಮೆಂಟ್ ಆರ್ ಸಿ ಬಿ ಪರ್ಫಾರ್ಮ್ ಮಾಡೋದು ಈ ಸೀಸನ್ನು? ಕಾಮೆಂಟ್ ಸೆಕ್ಷನ್ ಹಾಕಿ.